ಅಷ್ಟೊಂದು ಹಿಂಸೆ ಕೊಟ್ಟಿದ್ರು. ಸುಸೈಡ್ ಗಂಟೆ ಹೊರಟೋಗ್ಬಿಟ್ಟಿದ್ರು. ಅವ್ರಿಗೆ ನೋಡ್ಕೊಳ್ಳೋರು ಕಮಿಷನ್, ಒಂದೇ ಊರಲ್ಲಿ ನೋಡ್ಕೊಳ್ಳೋರು ಕಮಿಷನ್ ಕೊಟ್ಟಾರೆ. ಏನೋ ಅವ್ರು ನೋಡ್ಕೊಳಕ್ ಇನ್ನೊಬ್ರು ಬಿಟ್ಟಿದಾರ ಅಲ್ಲಿ? ಇನ್ನೊಬ್ರು ಇಲ್ಲಿ ಅಕ್ಕಪಕ್ಕದವ್ರನಿ. ಓ, ಅದೇ ಊರ್ನವ್ರನ್ನೇ. ಇವಾಗ ಸರ್ ತುಂಬಾನೇ ಹೇಳ್ತಾ ಇದ್ದೀನಲ್ಲ ಸರ್, ರಾತ್ರಿ ಬಂದ್ಬಿಟ್ಟು ಸರ್ ತುಂಬಾ ನಮ್ಮ ಮನೆ ಅವ್ರ ಗಂಡನು ಸಮೇತ ನನ್ಗೆ ಕಾಲ್ ಕಟ್ಕೊಂಡ್ರು ಸರ್. ನಿನ್ನಿಂದ ನನ್ಗೆ ಒಳ್ಳೇದಾಯ್ತು ಕಣವ, ಕಟ್ಟು ಕಣವ, ಆದ್ರೆ ನನ್ಗೆ ರಿಲೀಫ್ ಆಯ್ತು, ಹಿಂದಿ ಸಿಕ್ತು. ನಿನ್ನೆಯಿಂದ ಒಬ್ಬರು ತಿರುಗ್ ನೋಡಿಲ್ಲ. ನಾವ್ ವಿಡಿಯೋ ಮಾಡಿ ನಿಮ್ಗೆ ಕಾಲ್ ಮಾಡಿ ಸರ್ ಇದು ಕೊಟ್ಟ ತಕ್ಷಣ ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಮ್ಮಂತ ಬಡ ಜನಗಳಿಗೆ ನಿಮ್ಗೆ 100 ವರ್ಷ ಆಯ್ತು ಕೊಟ್ಟು ನಮ್ಮಂತ ಬಡ ಜನಗಳು ಅಯ್ಯೋ ಅನ್ನೋದಕ್ಕೆ ನಿಮ್ಗೆ 101 ಧನ್ಯ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಪೊಲೀಸ್ ಸ್ಟೇಷನ್ ಶಿವಳ್ಳಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಶಿವಳ್ಳಿ ಪೊಲೀಸ್ ಸ್ಟೇಷನ್ ಅದು ಅಲ್ಲಿ ಬರುತ್ತಾ? ಯಾರಮ್ಮ MLA ನಿಮ್ ತಾಲೂಕಿನಲ್ಲಿ? MLA ಇವರು ದರ್ಶನ್ ಪುಟ್ಟಣೆ ಸರ್. ದರ್ಶನ್ ಪುಟ್ಟಣೆ ಅವರು. ಸರ್ ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ ಏನಾಯ್ತು? ಸರ್ ಅದೇ ಪ್ರಾಬ್ಲಮ್ ಸ್ವಲ್ಪ ಯಾರು ಕಂಟ್ರೋಲ್ ಮಾಡಿದ್ದಾರೆ ಸರ್, ಯಾರು ಬರ್ತಾ ಇಲ್ಲ. ಹಂಗಾಗಿ ಆಮೇಲೆ ಮೊನ್ನೆ ಮಾಡಿರೋ ಇದಕ್ಕೆ ಸರ್ ಎಲ್ಲಾರು ಬಂದಿ ನಮ್ಮ ಮನೆ ಹತ್ರ ನಿನ್ನಿಂದ ಒಳ್ಳೇದಾಗಿತ್ತು ಕಣವ, ಯಾರೋ ಪುಣ್ಯಾತ್ಮ ಒಳ್ಳೇದ್ ಮಾಡ್ಕೊಡ್ತೀನಿ, ಸ್ವಲ್ಪ ರಿಲೀಫ್ ಆಯ್ತು, ನೆಮ್ಮದಿ ಆಯ್ತು ಅಂತ ಫುಲ್ ಬಂದಿ ಫ್ಯಾಮಿಲಿನ ನನ್ ಕಾಲ್ ಕಟ್ಕೊಬಿಟ್ರು ಸರ್. ಅಯ್ಯೋ ಅಯ್ಯೋ. ಸುಸೈಡ್ ಗಂಟೆ ಹೊರಟೋಗ್ಬಿಟ್ಟಿದ್ರು. 2600 ರೂಪಾಯಿಗೆ ನೀವು ಕಟ್ಲಿಲ್ಲ ಅಂದ್ರೆ 50,000 ಕೊಡ್ಬೇಕು ಅಂತ ಹೇಳಿದ್ರು ಸರ್ ಅವ್ರಿಗೆ. ಬೆಳಿಗ್ಗೆ ಬಂದವರು, ಬೆಳಿಗ್ಗೆ 9 ಗಂಟೆಗೆ ಬಂದವರು ಸರ್. 4 ಗಂಟೆ ನನ್ ಡ್ಯೂಟಿ ಮುಗಿಸ್ಕೊ ಬರೋಷ್ಟೊಳಗಂತೂ ಕೂತಿದ್ದಾರೆ ಸರ್. ಅದು ಕೆಲ್ಸದಾಗ ಹೋಗಿ ಕರ್ಕ ಬಂದಿದ್ದಾರೆ. ಅಯ್ಯೋ, ಅಲ್ಲಿಗೆ ಹೋಗಿ ಹುಡಿಕೊಂಡು ಹೋಗಿ ಕರ್ಕ ಬಂದಿ ಆಮೇಲೆ ಪಾಪ ಅವರು ನಮ್ಗೆ ಉಸಿರು ಉಳಿತಾ ಇದೆ, ಉಸಿರು ಉಳ್ಕತಾ ಇದೀವಿ ಅಂದ್ಬಿಟ್ಟು ಅವ್ರು ಫುಲ್ಲು ಅವಮಾನ ಸಹಿಸ್ಕೊಳಕ್ ಆಗದೆ ಸತ್ತೋಗಕ್ಕೆ ರೆಡಿ ಆಗ್ಬಿಟ್ಟಿದ್ರು. ಆಮೇಲೆ ನಾನ್ ಸ್ಪಾಟ್ ಅಲ್ಲಿ ಹೋಗಿ ಸರ್ ಈ ತರ ಯಾಕೆ ಏನು ಅಂತ ಕೇಳಿ ನಾನು ಸೈಲೆಂಟ್ ಆಗಿ ನಿಂತಿದ್ದೆ. ಆಮೇಲೆ ಅವ್ರು ವಾದ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಆಮೇಲೆ ನಾನ್ ಕೇಳ್ದೆ ಯಾಕೆ ಏನು 2600 ರೂಪಾಯಿ ಕಟ್ಟೋದಕ್ಕೆ ನೀವು 50,000 ರೌಂಡ್ ಅಪ್ ಸಾಲ ಉಳಿತದೆ ಅಂತ ಹೇಳ್ತಾ ಇದ್ದೀರಲ್ಲ, ಹೆಂಗ್ ಉಳಿತದೆ ಅಂತ ಹೇಳ್ದೆ. ಅದಕ್ಕೆ ಹೌದು ಕಣಮ್ಮ ಹಿಂಗೆ ಉಳಿತಾ ಇದೆ ಕಣಮ್ಮ ಅಂದ್ರು. ಸರಿ, ಇದು 2600 ರೂಪಾಯಿ ನಾವು ಕಟ್ಟಿದ್ರೆ 24 ತಿಂಗಳಿಗೆ ಎಷ್ಟಾಗುತ್ತೆ ಸರ್ ಅಮೌಂಟ್ ನಮ್ದು ಅಲ್ವಾ? ಹಂಗಿನ 2600 ರೂಪಾಯಿ ಅವ್ರು ಹೇಳ್ತಾ ಇದಾರೆ ಸರ್ ಹಾಕ್ಬೇಡಿ, ಓಡಿ 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 ಅಂತ ಎದುರಿಸ್ತಾ ಇದಾರೆ. ಓಡಿ ಅಂದ್ರೆ ಏನ್ ಸರ್ ಜನಗಳಿಗೆ ನಮ್ಗೂ ಅರ್ಥ ಆಗ್ತಿಲ್ಲ, ಅವ್ರಿಗೂ ಅರ್ಥ ಆಗ್ತಿಲ್ಲ. ಓಡಿ ಆಗುತ್ತೆ, ಸಿವಿಲ್ ನಿಂತೈತದೆ, ಓಡಿ ನಿಂತ ಆಮೇಲೆ ನಿಮ್ಗೆ ಯಾವ ಬ್ಯಾಂಕ್ ಅಲ್ಲೂ ಲೋನ್ ಸಿಗ್ಬಾರ್ದು, ನಿಮ್ ಮಕ್ಕಳ ಭವಿಷ್ಯ ಹಂಗ್ ಮಾಡಾಕಿರಂತೆ ಸರ್. ಅಯ್ಯೋ ಸ್ವಾಮಿ ಹಂಗ ಮಾಡ್ಬೇಡಿ ಸ್ವಾಮಿ, ನಿಮ್ದು ಅಮ್ಮಯ್ಯ ಅಂತ ಬಜ್ಜಿ ಸರ್ ಅವ್ರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ನನ್ ಬರೋ ತನಕ ಬೆಳಿಗ್ಗೆ ಸರ್ ಹಂಗ್ ಮಾಡ್ಬೇಡಿ ಸ್ವಾಮಿ, ನಿಮ್ದು ಅಮ್ಮಯ್ಯ ಅಂತೀನಿ, ನಮ್ಗೆ ಇದ್ ಮಾಡಿ ಕಟ್ಕೊಡ್ತೀನಿ, ಅಷ್ಟೇ ಕಟ್ಟಿದೀವಿ ಅಂತ ಕಟ್ಕೊಡ್ತೀವಿ ಅಂತ ಅವ್ರು ಸರ್. ಪಾಪ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವ್ರ ಗಂಡ ಎಣ್ಣೆ ಕುಯ್ಯಕ್ ಹೋಗ್ತಾ ಇದ್ರು ಸರ್. ಅವ್ರು ಮರದಿಂದ ಕೆಳಗಡೆ ಬಿದ್ಬಿಟ್ಟು ಫುಲ್ಲು ಮೂಳೆ ಎಲ್ಲ ಮುರಿದೋಗ್ಬಿಟ್ಟೈತೆ. ಈಗ ಫುಲ್ ಬಾಡಿ ಮೂಳೆ ಎಲ್ಲಾನು ಸರ್ ಅವರು ಏನ್ ಮಾಡಿದ್ದಾರೆ, ಆಪರೇಷನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ, ಓನರ್ ರೆಡಿ ಮಾಡಿಸಿ ಇವಾಗ ಅವ್ರ ಮನೇಲಿ ಹಾಸಿಗೆ ಹಿಡ್ಬಿಟ್ಟಿದ್ದಾರೆ. ಆ ಸಮಸ್ಯೆದಿಂದ ಇವ್ರಿಗೆ ಸ್ವಲ್ಪ ಅದ್ರಲ್ಲೂ ಬಿಟ್ಟಿಲ್ಲ ಸರ್. ಪಾಪ ಕಟ್ಕ ಬಂದಾರೆ, ಎದ್ರಕಂಡ್ ಕಟ್ಕ ಬಂದಾರೆ. 10 ರೂಪಾಯಿ ಬಡ್ಡಿಗೆ ಇಸ್ಕೊಂಡಿದ್ರು, 5 ರೂಪಾಯಿ ಬಡ್ಡಿಗೆ ಇಸ್ಕೊಂಡಿದ್ರು ಗೊತ್ತಿಲ್ಲ. ಅದಾದ್ಮೇಲೆ ಸರ್ ಅವ್ರ ಮಗಳು ಇಲ್ಲೇ ಒಂದ್ ಪಕ್ಕದ ಊರುಗಳು ಮದುವೆ ಮಾಡಿದ್ದಾರೆ ಸರ್. ಅಲ್ಗೂ ಹುಡಿಕೊಂಡು ಹೋಗಿದ್ದಾರೆ, ನಿಮ್ಮ ಅಮ್ಮ ದುಡ್ಡು ಕಟ್ಟಿಲ್ಲ ಬನ್ನಿ ಅಂತ. ಅವ್ರ ಏನ ಹೇಳ್ಕೊಬಿಟ್ಟಿದ್ದಾರೆ, ಓ ನಮ್ ಮಗಳ ಹತ್ರ ಹೋದ್ಮೇಲೆ ಇನ್ ನಾವ್ ಯಾಕಿದ್ರು ಒಂದೇ ಸತ್ರು ಒಂದೇ ಬದುಕಂಗಿಲ್ಲ ಅಂದ್ಬಿಟ್ಟು ಸರ್ ಅವ್ರು ಏನ್ ಮಾಡವ್ರೆ, ಸುಸೈಡ್ ಗಟ್ಟು ಹೊಟ್ಟೋಗ್ಬಿಟ್ಟಾರೆ. ನಾನು ದೇವ್ರು ಬಂದಾಗ ಏನು ಗೊತ್ತಿಲ್ಲ ಸರ್. ನನ್ಗೆ ತಕ್ಷಣ ಫೋನ್ ಬಂದ ತಕ್ಷಣ ಅವ್ರ ಮನೆ ಹತ್ರ ನಾನು ಅದೇ ಪಕ್ಕದ ಮನೆಗೆ ಹೋದೆ. ನಿಂತ್ಕೊಂಡೆ ಕೇಳ್ದೆ. ಅವರು ಅವ್ರಿಗೆ ಚರ್ಚೆ ಮಾಡಿ ಕ್ವಶನ್ ಮಾಡಿ ಕೇಳ್ತಾ ಇದ್ರು. ಅದೇ ಎಷ್ಟು ಇಬ್ರು ಬಂದವ್ರೆ, ಆ ಕಡೆ ಒಬ್ರು ನಿಂತ್ಕೊಂಡವ್ರೆ, ಈ ಕಡೆ ಒಬ್ರು ನಿಂತ್ಕೊಂಡವ್ರೆ. ಆ ಅಮ್ಮನ ಮಧ್ಯದಾಗ ಕೂರ್ಸ್ಕೊಂಡವ್ರೆ. ಆ ಅಮ್ಮನ್ಗೆ ಮಾತು ಗೊತ್ತಿಲ್ಲ, ಕಥೆನೂ ಗೊತ್ತಿಲ್ಲ, ನನ್ ಏನ್ ಮಾಡಕ್ ಬಿಟ್ಟಾರೋ, ನನ್ ಬೋದ್ಬಿಟ್ಟಾರೋ ಅನ್ನೋ ಒಂದು ಅವ್ರ ಮೈಂಡ್ ಸೆಟ್ ಆಗಿದೆ ಸರ್. ಹಳ್ಳಿ ಜನಕ್ಕೆ. ಆಮೇಲೆ ಏನಂದ್ರೆ ಮೋಸ ಮಾಡೋರಲ್ಲ. ಆಮೇಲೆ ಅಕ್ಕಪಕ್ಕದವರು ಸಾಲ ತಕೊಂಡು ಸಾಲ ಕಟ್ಟಿಲ್ವಲ್ಲ ನೀನು ಅನ್ನೋ ಒಂದು ಮಾನವರಿದೆ ಅಂದ್ಬಿಡ್ತಾರಲ್ಲ ಸರ್. ಅವರು ಆ ಪ್ರಾಬ್ಲಮ್ ಹೇಳ್ತಾ ಇದಾರೆ. ನಮ್ಮ ಮನೆಯವ್ರು ನೋಡಿ ಸರ್, ನಮ್ಮ ಮನೆಯವ್ರು ಹಿಂಗ್ ಮಲಗಿದ್ದಾರೆ, ಬನ್ನಿ ಸರ್ ಬೇಕಾದ್ರೆ ನೋಡಿ, ಈ ತರ ಪ್ರಾಬ್ಲಮ್ ಇರೋದ್ರಿಂದ ಸರ್ ಹಿಂಗ್ ಹೊಂದ್ಕೊಂತ ನಿಮ್ದು ಅಮ್ಮ ಅಂತ ನಿಮ್ ಅಜ್ಜಿ ಕಾಲ್ ಕಟ್ಕೊಂಡಿದ್ದಾರೆ ಸರ್ಗೆ.
ಇಲ್ಲ ಕಣಮ್ಮ, ಇವತ್ತು ಕಟ್ಟಿದ್ರೆ ನಿಂದು ಓಡಿ ಹೋಗುತ್ತೆ, ಆಮೇಲೆ ಲೋನ್ ಕ್ಲೋಸ್ ಆಗುತ್ತೆ. ಇಲ್ಲಾಂದ್ರೆ 50,000 ಲೋನ್ ಕೊಟ್ಕೊತಿದೆ. ಇದೇನ್ ಗಲಾಟೆ, ಸಣ್ಣ ಪುಟ್ಟ ಮಕ್ಳು ಎಲ್ಲ ನಿಂತ್ಕೊಂಡು ಫುಲ್ ಜನ ಎಲ್ಲ ನೋಡ್ಕೊಂಡು ನಿಂತಾರೆ. ನಾನು ಇದೇನ್ ಗಲಾಟೆ ಅನ್ನೋ ಪಿಕ್ ಪಾಟ್ಕೋದೆ. ಅವಾಗ ನಾನು ಕ್ವಶನ್ ಮಾಡ್ಬೇಕಾ ಸರ್, ನೀವ್ ಇವಾಗ ನಮ್ಗೆ 2,600 ರೂಪಾಯಿ ನಾನು ಇವಾಗ ಕೊಡ್ತೀನಿ ಸರ್, ನಮ್ದು ಫುಲ್ಲು 50,000 ರೂಪಾಯಿನೂ ನೀವು ಡಿಲೀಟ್ ಮಾಡ್ಬೇಕು ಸರ್ ಅಂತ ಕೇಳಿದೆ. ಅದಕ್ಕೆ ಅವರು ಆಯ್ತು ಅಂದ್ರು. ಸರ್ ಇವಾಗ ನಮ್ ಹತ್ರ ಅಮೌಂಟ್ ಇಲ್ಲ, ಈಗ ಅವ್ರಿಗೂ ಪ್ರಾಬ್ಲಮ್ ಇಲ್ಲ, ನನ್ನ ಹತ್ರನೂ ಅಮೌಂಟ್ ಇಲ್ಲ. ಹಂಗಾರೆ ಏನ್ ಮಾಡಿದ್ರೆ ಇವತ್ತು ನೀವು ಕಟ್ಲಿಲ್ಲ ಅಂದ್ರೆ ನಾನು ನಾಳೆ ಕಟ್ಕೊಡ್ತೀನಿ ಅಂತ. ಆಮೇಲೆ ಇನ್ನೊಬ್ರ ಅಮ್ಮ ಪಕ್ಕದಲ್ಲಿ ಕಟ್ಕೊಡ್ತಾರೆ, ಬಿಡಿ ಸರ್ ನಾಳೆ ಕಟ್ಕೊಡ್ತಾರೆ, ಹಂಗ್ ನೋಡಿ ಎಲ್ಲಿ ಪರಾಗ ಹೋಗ್ತೀರ ಅವರು ಹೇಳ್ತಾ ಇದಾರೆ. ಹಂಗ ನಾನು ಹೇಳ್ದೆ ಸರ್ ಆಯ್ತು ನಾಳೆ ಅರೇಂಜ್ ಮಾಡ್ಕೊಟ್ಕೊಡ್ತೀನಿ ಅಂದ್ರೆ, ಇಲ್ಲ ಇವತ್ತು ಕಟ್ಟಿದ್ರೆ ನಿಮ್ಗ 50,000 ಅದೇ ಆಗುತ್ತೆ, ಇಲ್ಲ 50,000 ಕಟ್ಬೇಕು. ಒಟ್ಟಿಗೆ ಹಾಕ್ಬಿಟ್ಟಾರೆ ಸರ್ 50,000 ಕಟ್ಬೇಕು ಅಂತ. ಓಕೆ ಓಕೆ, ಏನ್ ಮಾಡ್ಬೇಕು ಸರ್? ಅಲ್ಲಮ್ಮ ಎಲ್ಲಾ ಕಂತು ಕಟ್ಕೊಂಡ್ ಬಂದವ್ರೆ, ಒಂದೇ ಒಂದ್ ಕಂತು ಕಟ್ಟಿಲ್ಲ ಅಂತಂದ್ರೆ ರಿಪೀಟ್ ಆಗತ್ತಂತ. ಆಮೇಲೆ ಸರ್ ಅವ್ರು ಹೇಳೋದೇನು, ಲಾಸ್ಟ್ EMI ಉಳಿಸ್ಕೋಬೇಡಿ, ಲಾಸ್ಟ್ EMI ಉಳಿಸ್ಕೊಂಡ್ರೆ ನಿಮ್ಗೆ ರೌಂಡ್ ಅಪ್ ಸಾಲ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅದೇನಾದ್ರು ಆಗ್ಲಿ, ಅದೇನಿದೆ ಕೋರ್ಟ್ ನೋಡ್ಕೊಳುತ್ತೆ, ಏನ್ ನೋಡ್ಕೊಳುತ್ತೆ. ಇವ್ರು ಯಾಕೆ ಮನೆ ಹತ್ರ ಬಂದು ಮರ್ಯಾದೆ ತೆಗೆದು ಅವ್ರ ಅಕ್ಕಪಕ್ಕದವ್ರಲ್ಲಿ ಹೇಳಿ ಮರ್ಯಾದೆ ತೆಗೆದ್ಬಿಟ್ರೆ ಅವ್ರು ಹೆಂಗ್ ಬದುಕೋದವ್ರು ಊರಲ್ಲಿ? ಆಮೇಲೆ ಅಕ್ಕಪಕ್ಕದಲ್ಲಿ ಕೇಳೋದು ಸರ್, ಅಕ್ಕಪಕ್ಕದಲ್ಲಿ ಅಮ್ಮ ಎಲ್ಗೋದ್ರು ಈಗ ಆಗ್ದದವ್ರು ಇರ್ತಾರೆ. ಈಗ ಜೀವನ ಅಂತ ಅಕ್ಕಪಕ್ಕದಲ್ಲಿ ಸರ್ ಆಗ್ದದವ್ರು ಇರ್ತಾರೆ, ಈಗದವ್ರು ಇರ್ತಾರೆ. ಈಗ ಸಹಿಸ್ಕೊಳ್ಳೋರು ಇದ್ದಾರೆ, ಸಹಿಸ್ಕೊಳ್ಳೋರು ಇರ್ತಾರೆ. ಕಂಡಾಗ ಒಂದ್ ಹೇಳ್ತಾರೆ, ಕಾಂದರಾಗ ಒಂದ್ ಹೇಳ್ತಾರೆ. ಈ ನಮ್ಮ ಹಳ್ಳಿ ಜನಗಳು ಸಾಮಾನ್ಯ ಗೊತ್ತಿರುತ್ತೆ. ಹಂಗಾಗಿ ಕಾಣೆ ಗೊತ್ತಿಲ್ಲ, ಅವರು ಕಟ್ಕೊಂಡಿದಾರೋ ಅವ್ರ ಸಮಸ್ಯೆ ಏನಿದೆ ಅಂತ ಅಕ್ಕಪಕ್ಕದವ್ರು ಗೊತ್ತಿರಲ್ಲ. ಅವ್ರ ಏನ್ ಹೇಳ್ತಾರೆ, ಅಯ್ಯೋ ಹೊಟ್ಟೋದ್ಲು, ಅಯ್ಯೋ ಅವ್ರು ಕಟ್ಟುದಿಲ್ಲ, ಅವ್ರು ಊರ್ ಬಿಟ್ಬಿಟ್ಟು ಹೊಂಟೋದ್ಲು, ಸಾಲ ಮಾಡಿ ಊರ್ ಬಿಟ್ಟು ಹೋದ್ಲು, ಇವ್ಳಿಗೆ ಹಾಕ್ಬೇಕಿತ್ತು ಅಂತ ಬಾಯಿ ಬಂದಾಗ ಅವ್ರಿಗೆ ಮರ್ಯಾದೆ ಏನ್ ಮಾಡೋದು. ಅಮ್ಮ ನಿಮ್ಗೆ 100 ರೂಪಾಯಿ 200 ರೂಪಾಯಿ ಕೊಡ್ತೀನಿ ಅಮ್ಮ, ಬಂದ ತಕ್ಷಣ ಕಾಲ್ ಮಾಡಿ. ಅವ್ರಿಗೆ ನೋಡ್ಕೊಳ್ಳೋರು ಕಮಿಷನ್, ಒಂದೇ ಊರಲ್ಲಿ ನೋಡ್ಕೊಳ್ಳೋರು ಕಮಿಷನ್ ಕೊಟ್ಟಾರೆ. ಏನೋ ಅವ್ರು ನೋಡ್ಕೊಳಕ್ ಇನ್ನೊಬ್ರು ಬಿಟ್ಟಿದಾರ ಅಲ್ಲಿ. ಇನ್ನೊಬ್ರು ಇಲ್ಲಿ ಅಕ್ಕಪಕ್ಕದವ್ರನಿ, ಅದೇ ಊರ್ನವ್ರನ್ನೇ ಇಲ್ಲಿ ನಿಮ್ ನೋಡ್ಕೊಂಡ್ರೆ ನಿಮ್ಗೆ 100 ರೂಪಾಯಿ ಕೊಡ್ತೀವಿ ಕಣಮ್ಮ, ಅವ್ರು ಬಂದ ತಕ್ಷಣ ನಮ್ಗೊಂದ್ ಫೋನ್ ಮಾಡಿ. ಅವ್ರಿಗೆ ಆಗ್ದದವ್ರು ಏನ್ ಮಾಡವ್ರೆ, ನೋಡ್ಕೊಳ್ಳೋದವ್ರ ಬಂದವರೇ ಬನ್ನಿ ಅನ್ನೋ ಮನೆಗ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಬರ್ತಾರೆ ಇಮ್ಮಿಡಿಯೇಟ್ ಆಗಿ. ಇವಾಗ ಸರ್ ತುಂಬಾನೇ ಹೇಳ್ತಾ ಇದ್ದೀನಲ್ಲ ಸರ್, ರಾತ್ರಿ ಬಂದ್ಬಿಟ್ಟು ಸರ್ ತುಂಬಾನೇ ಮನೆ ಅವ್ರ ಗಂಡನು ಸಮೇತ ನನ್ಗೆ ಕಾಲ್ ಕಟ್ಕೊಂಡ್ರು ಸರ್. ನಿನ್ನಿಂದ ನನ್ಗೆ ಒಳ್ಳೇದಾಯ್ತು ಕಣವ, ಕಟ್ಟು ಕಣವ, ಆದ್ರೆ ನನ್ಗೆ ರಿಲೀಫ್ ಆಯ್ತು, ನಿಂದಿ ಸಿಕ್ತು. ನಿನ್ನೆಯಿಂದ ಒಬ್ಬರು ತಿರುಗ್ ನೋಡಿಲ್ಲ. ನಾವ್ ವಿಡಿಯೋ ಮಾಡಿ ನಿಮ್ಗೆ ಕಾಲ್ ಮಾಡಿ ಸರ್ ಇದು ಕೊಟ್ಟ ತಕ್ಷಣ ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಮ್ಮಂತ ಬಡ ಜನಗಳಿಗೆ ನಿಮ್ಗೆ 100 ವರ್ಷ ಆಯ್ತು ಕೊಟ್ಟು ನಮ್ಮಂತ ಬಡ ಜನಗಳು ಅಯ್ಯೋ ಅನ್ನೋದಕ್ಕೆ ನಿಮ್ಗೆ 100 ಧನ್ಯ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ನನ್ಗೆ. ಅಮ್ಮ ಇದು ನಮ್ ಕರ್ತವ್ಯ, ಒಳ್ಳೇದಾಗ್ತಾ ಇದೆ ಸರ್. ಈಗ ಹೇಳಿಮ್ಮ, ನಮ್ಗೆ ಬಾಯಿಗೆ ಬಂದಾಗ ಬೈತಾರಲ್ಲ, ಬಾಯಿಗ ಬಂದಾಗ ಬೈತಾರೆ ಸರ್. ಬಾಯಿಗೆ ಬಂದಾಗ ಬೋದ್ರೆ ಇವಾಗ ಅವರು ನಮ್ಗೆ 50,000 ಕಟ್ಬೇಕು ಅಂದಾಗ ಈಗ ತಗೊಂಡಿದ್ಯಲ್ಲಮ್ಮ ಮನ್ ತಿನ್ಬೇಕಲ್ಲಮ್ಮ ನೀನ್ ಕೊಟ್ಬಿಟ್ಟಿ ಅಂತ ನಿಮ್ಗೆ ಹೇಳ್ತಾರೆ, ನಮ್ಗೆ ಹೇಳ್ತಾರೆ. ಹೋಗಿ ನಮ್ ಕಲ್ಲಾಗಲ್ಲ ನಿಮ್ ಕಲ್ಲಾಗಲ್ಲ. ಈಗ ಬಾಯಿಗೆ ಬಂದಾಗ ಬೈತಾರಲ್ಲ ಅವ್ರು ಕೊಡ್ತಾರ ಸರ್. ಆದ್ರೆ ಒಂದ್ ಕಂತ್ ಕಟ್ಟಿಲ್ಲ ಅಂದ್ರೆ 50,000 ಅವ್ರ ಸಾಲ ತಿರ್ಸ್ಕೊತಾರ. ತಿರ್ಸ್ಕೊಡ್ತಾರೆ ಅಂದ್ರೆ ನಾವಿಬ್ರು ಬೈಸ್ಕೊಳ್ಳೋ, ನಾನು ಬೈಸ್ಕೊತೀನಿ, ನಿಮ್ಗೂ ಬೈಲಿ ಸರ್. ಈಗ ನನ್ಗೆ ಅನ್ಯಾಯ ಆಗಿದೆ, ನಾನ್ ನಿಮ್ಗೆ ಹೇಳ್ಕೊಂಡಿದೀನಿ, ನಮ್ಗೆ ಎಲ್ಲಿ ದೊಡ್ಡವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಅಥವಾ ನಮ್ಗೀಗ ಸಿದ್ದರಾಮಯ್ಯ ಸರ್ ಸರ್ಕಾರ ನಮ್ಗೆ ಪೊಲೀಸು ಪ್ರೊಟೆಕ್ಷನ್ ಇದೆ, ಅದಾದೆ ಇದಾದೆ ಅಂತ ಹೇಳ್ಕೊಳಕ್ಕೆ ಸರ್ ನಮ್ಗೆ ಶಕ್ತಿ ಇಲ್ಲ. ನಾವು ಪೊಲೀಸ್ಗಳು ಅವ್ರು ಇವ್ರು ಅಂದ್ರೆ ನಮ್ಗೆ ಅವರೇ ಭಯ, ಎದುರ್ಕತೀವಿ. ಈಗ ನಮ್ಗೆ ಸಿದ್ದರಾಮಯ್ಯ ಸರ್ ನಮ್ಗೆ ಒಂದು ಒಳ್ಳೇದ್ ಮಾಡವ್ರೆ, ನಾವು ಅವರಿಂದ ನಾವು ಒಂದು ರೂಪಕ್ಕೆ ಹೋಗ್ತಾ ಇದೀವಿ ಸರ್. ಹಂಗೂ ಅವೆಲ್ಲಾನು ಅವರು 2,000 ಕೊಟ್ರು ಅಂದ್ಬಿಟ್ಟು ಸರ್ ನಾವು ಜೀವನ ಮಾಡಕ್ಕಾಗ ನಾವು ಕೂಲಿ ಮಾಡ್ತಾ ಇದೀವಿ ಅಲ್ವಾ ಸರ್. ಕೊಟ್ಟಿದವ್ರು ಕೊಟ್ಟಿದ್ದಾರೆ. ಈಗ ಸಾಲ ಮಾಡಿದಿರಿ, ಮಣ್ ತಿಂತಿದಿರಿ, ಅವತ್ತು ಅಷ್ಟಿಂದ್ರಿ ಇಷ್ಟಿಂದ್ರಿ ಅಂತ ಬಾಯಿಗೆ ಬಂದಾಗ ಬೋಯ್ತಾರೆ. ಅವ್ರು ಬೈಯವ್ರು ನಾನ್ ಹೇಳೋದೇನು ಗೊತ್ತಾ ಸರ್, ಈಗ ನಾನು 2,600 ಕಟ್ಟಿಲ್ಲ, ನನ್ ಕೈ ಕಟ್ಟಕ್ ಶಕ್ತಿ ಇಲ್ಲ. ನೀವು ಹೇಳಿದ್ರಿ, ನೀವು ಕೆಟ್ಟದ್ ಮಾಡಿದ್ರಿ, ನೀವು ಹೇಳಿದ್ರಿ ಅಲ್ವಾ ಸರ್. ಅವ್ರು 50,000 ಕೇಳ್ತಾ ಇದಾರೆ, 50,000 ನಾನು ಕಟ್ಬಿಡ್ತೀನಿ ಬಿಡಪ್ಪ. ಅವರು ಇವ್ರು ವಿಡಿಯೋ ಮಾಡಲ್ಲ, ಅಥವಾ ಅವರು ಪ್ರಪಂಚ ಕಂಡೋದಿಲ್ಲ ನ್ಯೂಸ್ ಅವ್ರಿಗೆ. ಆಯ್ತು, ಈಗ ಮನೆ ಹತ್ರ ಅವ್ನು ನೆನ್ನೆ ಬಂದಿಲ್ಲ, ಮತ್ತೆ ಬಂದ್ರಮ್ಮ ವಿಡಿಯೋ ಮಾಡಿ ಕಳಿಸ್ಕೊಡಿ. ನಮ್ಮ ಪಕ್ಕದ ಸ್ಟೇಷನ್ ಏನಿದೆ, ಯಾವ ಸ್ಟೇಷನ್ ಬರುತ್ತೆ ಅದು, ಯಾವ ಪೊಲೀಸ್ ಸ್ಟೇಷನ್? ಶಿವಳ್ಳಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಶಿವಳ್ಳಿ ಪೊಲೀಸ್ ಸ್ಟೇಷನ್ ಅದು ಅಲ್ಲಿ ಬರುತ್ತಾ? ಯಾರಮ್ಮ MLA ನಿಮ್ ತಾಲೂಕಿನಲ್ಲಿ? MLA ಇವರು ದರ್ಶನ್ ಪುಟ್ಟಣೆ ಸರ್. ದರ್ಶನ್ ಪುಟ್ಟಣೆ ಅವರು. ಓಕೆ ಆಯ್ತಮ್ಮ. ಜಿಲ್ಲಾಧಿಕಾರಿಗಳು ಮಂಡ್ಯ ಅವ್ರಲ್ಲ ನಿಮ್ದು? ಮಂಡ್ಯ. ದರ್ಶನ್ ಪುಟ್ಟಣ್ಣಯ್ಯ.
ಹಾ ಸರಿಮ್ಮ. ಈಗ ಅದಾದ್ಮೇಲೆ ಸರ್ ಇನ್ನೊಂದು ಸಮಸ್ಯೆ ಇದೆ. ಇವಾಗ ಇನ್ನು ರೆಕಾರ್ಡಿಂಗ್ ಒಂದ್ ಮಾಡಿದೀನಿ, ಅದು ನನ್ಗೆ ಸಮಸ್ಯೆ ಆಗ್ಬಿಡ್ತಿದೆ ಸರ್. ಏನ್ ಮಾಡಿದಾರೆ, ನಾನು ಆಫೀಸ್ ಕೆಲ್ಸಕ್ಕೆ ಕೊಟ್ಟೋಗಿದ್ದೀನಿ. ಸೂರ್ಯೋದಯ ಸರ್ ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾ ಇದ್ರು ಸರ್. ನನ್ನದು ಕಲೆಕ್ಷನ್ ಕಟ್ಟಿಲ್ಲ, ಬೇರೆಯವರು ನಮ್ಗೆ ಲೋನ್ ಕೊಟ್ಟಿದ್ರಲ್ಲ ಸರ್, ಅವ್ರ ಹೆಸರು ಹೇಳ್ಕೊಂಡು 2200 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಫೈಲ್ ಸೈನ್ ಮಾಡ್ಬಿಟ್ಟು ಹೋಗೋದು. ಯಾರು ತಗೊಂಡಿದ್ದು ಅದನ್ನ ಯಾರಂತ ಗೊತ್ತಿಲ್ಲ. ನಮ್ಮ ಮನೇಲಿ ಸಾಮಾನ್ಯ ಸರ್, ನಮ್ಮ ಯಜಮಾನ ತಾನೇ ನನಗೆ ಸಂಘಗಳು ಕಟ್ಕೊಡ್ತೀನಿ, ನಾನು ಹಿಂಗೆ ಸಂಘಗಳು ಕಲೆಕ್ಷನ್ ಮಾಡಿ ಅದು ಯಾರು ಕಟ್ಬೇಕಾದ್ರೆ ಯಾರು ಕಟ್ಬಿಡೋ ಕೊಟ್ರೆ ನಂದು ಲೆಕ್ಕಾಚಾರ ಮತ್ತೆ ಮೋಸ ವಂಚನೆಗಳು ಇಲ್ಲ ಅನ್ನೋದು ಒಂದಕ್ಕೆ ನಾನು ನೆಮ್ಮದಿ ತರ ಸಂಘಗಳು ಕಟ್ಟಕ್ ಕೊಡ್ತಿದ್ರು. ಅದೇ ತರ ನಾನು ಏನ್ ಮಾಡ್ತಿದ್ದೆ, ನೀನ್ ಬಂದ್ರೆ ನನ್ಗೆ ಫೋನ್ ಮಾಡಿ, ಅಥವಾ ನಾನು ಇಲ್ಲ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಿ ಬಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ 4 ಗಂಟೆಗೆ ಬರ್ತೀನಿ ಸರ್. ಹಂಗಾಗಿ ಒಂದ್ ಫೈಲ್ಗೆ ದುಡ್ಡು ಹಾಕಿಟ್ಬಿಟ್ಟು ಹೋಗಿದ್ದೀನಿ ಬೇರೆ ಕಸ್ಟಮರ್ದು ಸರ್. ಅವರು ಬಂದ್ಬಿಟ್ಟು ಏನ್ ಮಾಡವ್ರೆ ಸರ್, ಬೆಳಿಗ್ಗೆಯಿಂದ ಸೂರ್ಯೋದಯ ಸರ್ ಇದು ಸೂರ್ಯೋದಯ ಅಂತ ರೆಕಾರ್ಡ್ ಮಾಡಿದೀನಿ ನೋಡಿ ನಿಮ್ಗೆ. ಅವ್ರಿಗ ಕಾಲ್ ಮಾಡಿದ್ರೆ ಅವ್ರು ನಮ್ಮ ಮನೆಯವ್ರು ಬಂದವ್ರೆ, ಹೆಸರು ಕೇಳವ್ರೆ, ನೀವ್ ಯಾರು ಅಂತ. ಸೂರ್ಯೋದಯ ಸರ್ ಅಂತೆ, ನವೀನ್ ಸರ್ ಫೋನ್ ಮಾಡಿ ಅಂದವ್ರೆ. ನವೀನ್ ಸರ್ ಅನ್ನೋರ್ಗೆ ಲೋನ್ ಕೊಟ್ಟಿದ್ರಲ್ಲ ಸರ್, ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಅವರೇ ನಮಗ್ ಕಳ್ಸಿರೋರು ಅಂದ್ಬಿಟ್ಟು ಲತಾ ಮತ್ತೆ ಶೋಭಾ ಇವ್ರು ಯಾರು ಕಟ್ಟಿಲ್ವಲ್ಲ ನೀವು ಅಂತ ನಮ್ ಹೆಸರುಗಳು ಹೇಳವ್ರೆ. ಅದೇನ್ ಮಾಡವ್ರೆ, 2200 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡವ್ರೆ, ಫೈಲ್ಗೂ ಸೈನ್ ಮಾಡವ್ರೆ. ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಆ ಸಂಜೆಗೆ ನಿಮ್ಮದು ಅದೇ ಗಲಾಟೆ ಐತೈತಲ್ಲ ಅದ್ರ ಸಮಯಕ್ಕೆ ಬಂದಾಗ ಅವ್ರು ಏನ್ ಮಾಡವ್ರೆ, ಸೂರ್ಯೋದಯ ಸರ್ ಸಂಜೆ 6 ಗಂಟೆಲಿ ಕಸ್ಟಮರ್ ಫೋನ್ ಮಾಡವ್ರೆ, ನಿಮ್ದು ಸಂಘ ಬಂದಿಲ್ಲ ಅಂತ. ಕಸ್ಟಮರ್ ನಮಗ್ ಬಾಯಿಗೆ ಬಂದಾಗ ಬೋದವ್ರೆ, ನಿಮ್ ಕಲ್ ದುಡ್ಡು ಕೊಟ್ಟಿಲ್ವಲ್ಲ, ನೀವು ಕಟ್ಟಿಲ್ವಲ್ಲ, ಏನು ನಮ್ ಕಾನ್ಫಿಡೆನ್ಸ್ ಆಗ್ತದೆ ನಮ್ ಮ್ಯಾನೇಜರ್ಗಳಿಗೆಲ್ಲ. ಸರ್ ನಮ್ಮ ಮನೆಯವ್ರು ಹಿಂಗ ಕೊಟ್ಟಿ ಸೈನ್ ಮಾಡ್ತಾರೆ, ಚಿಲ್ಡ್ರನು ಕೊಟ್ಟವ್ರೆ ಸರ್ 2200 ರೂಪಾಯಿಗೆ, ಇನ್ನು 300 ರೂಪಾಯಿ ಚಿಲ್ಡ್ರ ಕೊಟ್ಟವ್ರೆ, 2500 ಕೊಟ್ಟಿ ಬನ್ನಿ ಸರ್ ಅಂತ ನೋಡ್ರಿ. ಮನೆ ಹತ್ರ 6 ಗಂಟೆಗೆ ಬಂದ್ರು, ಹುಡಿಕೊಂಡು ನೋಡಿದ್ರು. ಇವಾಗ ಫೋನ್ ಮಾಡ್ಬಿಟ್ಟು ನಾನು ಕೆಲಸ ಬಿಟ್ಟು ಕೊಟ್ಟಿ ಅವ್ರ ಆಫೀಸಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಲ್ವಂತೆ ಸರ್ ನಿಮ್ಗೆ. ನಾನು ಹೋಗಿ ಮಾಡ್ಕೊಂಡು ಅವ್ರ ಸಂಘ ಕಟ್ಕೊಡ್ಬೇಕಂತೆ. ಅದ್ ಯಾವ ಕಾನೂನ ತಗೊಂಬರಕ್ ಹೇಳಿ ಅವನ್ಗೆ, ಅವ್ನು ನನ್ ಫೋನ್ ಮಾಡಕ್ ಹೇಳಿ ಅವನ್ಗೆ. ಫೋನ್ ಮಾಡ್ಬಿಟ್ಟು ಹೇಳ್ತಾರೆ. ಆಮೇಲೆ ನಾನು ನೀವು ಬನ್ನಿ, ನೀವು ಮ್ಯಾನೇಜರ್ ಬನ್ನಿ, ನೀವು ಬನ್ನಿ, ಅವರು ಕೆಲಸ ಬಿಟ್ಟು ಹೋಗೋರೆ ಅಂತ. ನಾವ್ ಇಂಥ ಕೆಲಸ ಬಿಟ್ಟು ಹೋಗೋರೆ ಕಣಮ್ಮ, ಇವ್ರು ಕೆಲ್ಸಕ್ ಬರ್ತಿದ್ರು, ಅವ್ರು ಕೆಲಸ ಬಿಟ್ಟು ಹೋಗೋರೆ, ಇವ್ರ ಮೇಲೆ ಇವ್ರು ಬರೋಲ್ಲ ಕಣಮ್ಮ, ಬೇರೆಯವ್ರು ಬರ್ತಾರೆ, ಅಥವಾ ನೀವು ಸ್ಕ್ಯಾನರ್ ಮಾಡ್ಕೊಳ್ಳಿ ಅಂತ ನಮಗ್ ಬಂದು ಹೇಳ್ಬೇಕಲ್ವಾ ಸರ್. ಯಾವ್ದು ಮಾಡಿಲ್ಲ, ಅವ್ರು ಕೆಲಸ ಬಿಟ್ಟು ಹೊಟ್ಟೋಗೋದಂತೆ, ಬೇರೆಯವ್ರು ಬರೋದಂತೆ, ಕಲೆಕ್ಷನ್ ಮಾಡ್ಕೊಳ್ಳೋದಂತೆ. ಆಮೇಲೆ ನಾನ್ ಹೇಳೋದೇನು ಗೊತ್ತಾ ಸರ್, ಇಂತಿಂತವ್ರೆ ಸಂಘ ಕಟ್ಬೇಕು, ಇಂಥವ್ರ ಮನೆಯಿಂದಾನೆ ಸಂಘ ಬಂದಿಲ್ಲ ಅಂತ ಗೊತ್ತಿರೋರ್ ತಾನೇ ಅಲ್ಲ ಸರ್ ಮಾಡಕ್ಕಾಗೋದು ಇದು. ಹಂಗ್ ಮಾಡಿ ಅದನ್ನು ಒಂದ್ ಮೋಸ ಮಾಡ್ಕೊಂಡಿದ್ದೀನಿ ಸರ್ ನಾನು. ಹೌದಾ, ಆಯ್ತು. ಇನ್ನು ಮೇಲೆ ಬಂದ್ರೆ ಪ್ರತಿಯೊಂದು ರೆಕಾರ್ಡ್ ಮಾಡ್ಕೊಳ್ಳಿ, ಹಾಗೆ ಮನೆ ಹತ್ರ ಬಂದ ಒಂದು ನಂಬರ್ ನನ್ ಕೊಡಿ, ನಾನು ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ವಿಡಿಯೋಗಳಿಂದ ಉಪಯೋಗ ಆಗ್ತಾ ಇದೆಯಾ ಹಾಗಾದ್ರೆ? ಒಳ್ಳೆ ತುಂಬಾನೇ ಒಳ್ಳೇದಾಗ್ತಾ ಇದೆ ಸರ್. ನಿಮ್ಮ ವಿಡಿಯೋಗಳಿಂದ ನಮ್ಮಂತ ಬಡ ಜನಗಳು ಬದುಕ್ತಾ ಇದೀವಿ ಸರ್, ಇವತ್ತಿಗೂ ಬದುಕ್ತಾ ಇದೀವಿ. ಇವತ್ತು ನಿಮ್ ಮುಂದೆ ನಮ್ಗೂ ಏನೋ ದೇವ್ರು ಉಸಿರು ಕೊಟ್ರು ಅಂದಂಗೆ ನೀವು ಉಸಿರು ಕೊಟ್ಟಂಗ ಆಗ್ತಾ ಇದೆ ಸರ್ ನಿಮ್ ವಿಡಿಯೋಗಳಿಂದ. ನಮ್ಗೆ ಒಳ್ಳೇದ್ ಮಾಡ್ಕೊಡಿ. ನಿಮ್ಮ ಊರಿನ ಸುತ್ತಮುತ್ತ ಎಲ್ಲ ನನ್ನ ನಂಬರ್ ಇದೆಯಾ? ಎಲ್ಲಾರ್ಗು ಇದೆ ಸರ್, ನನ್ನ ಕಡೆಯಿಂದ ಎಲ್ಲಾರ್ಗು ಕೊಟ್ಟಿದ್ದೀನಿ ನಿಮ್ ನಂಬರ್ಗಳ. ಆಮೇಲೆ ನಿಮ್ಗೆ ಭಯ ಆದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿದೀನಿ, ನಿಮ್ ನಂಬರ್ಗಳು ಕೊಟ್ಟಿದ್ದೀನಿ. ಈಗ ನನಗ್ ಮಾಡಕ್ ಆಗಿಲ್ಲ ಅಂದ್ರೆ ಸರ್ ಮಾಡಿ ಅಂತ ಹೇಳಿದೀನಿ ಸರ್. ಸರಿಮ್ಮ, ನಂಬರ್ಗಳನ್ನೆಲ್ಲ ಎಲ್ಲಾ ಕಡೆನೂ ಇಶ್ಯೂ ಮಾಡಿದ್ದೀನಿ ಸರ್, ಗ್ರೂಪ್ಗೆಲ್ಲ ಹಾಕೊಂಡಿದ್ದೀನಿ ಸರ್. ಆಯ್ತಮ್ಮ, ಓಕೆ. ಕಾರ್ಯಕ್ರಮ ನೋಡ್ತಾ ಇದೆ, ಓಕೆನಾ? ಇದು ರೈಟ್ ನ್ಯೂಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ. ಏನು ಅಂತಂದರೆ, ಮನೆ ಹತ್ರ ಬರೋದು, ಧಮಕಿ ಹಾಕೋದು, ಮಾನ ಮರ್ಯಾದೆ ತೆಗೆದು ಈ ಕೆಲಸವನ್ನು ಬಿಟ್ಬಿಡಿ. ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಇನ್ಯಾವ ರೀತಿ ಎಚ್ಚರಿಸ್ತಾನೋ ಗೊತ್ತಿಲ್ಲ ನಾನು, ಓಕೆನಾ? ಹಳ್ಳಿನಲ್ಲಿ ಬಡ ಜನರು ಸಾಯೋ ಥರ ಮಾಡ್ತಾ ಇದ್ದಾರೆ ನೀವು. ಆದರೆ ಅವ್ರಿಗೆಲ್ಲ ಒಂದಷ್ಟು ಬದುಕಿಸುವಂಥ ಒಂದು ಒಳ್ಳೆ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಗಳಿಗೆ ಧಮಕಿ ಹಾಕೋದು. ನೋಡಿ, ಈ ಹೆಣ್ಮಗಳು ಮಾತಾಡಿದ್ರು, ಯಾರು ಬರ್ತೀರಾ ಬನ್ನಿ ಸಪೋರ್ಟ್ಗೆ ಬರ್ತೀರಾ? ಆಮೇಲೆ ಯಾವನೋ ಹೇಳ್ತಾ ಇದ್ದ, ಅವ್ನು ಹೊಟ್ಟೆಪಾಡಿಗೋಸ್ಕರ ಅವ್ರು ಮಾಡ್ತಾರೆ, ನೀವು ವಿಡಿಯೋ ಹಾಕ್ಬಿಟ್ಟು ದೊಡ್ಡ ಮನುಷ್ಯ ಆಗ್ತಾ ಇದೆಯಾ ನೀನು, ಏನು ವ್ಯೂಸ್ಗೆ ಅಂತ. ವ್ಯೂಸ್ ಅಂದರೆ ಸಮಾಜದಲ್ಲಿರುತ್ತೆ ಎಷ್ಟೋ ಜನ ಕಳ್ಳರಿದ್ದಾರೆ, ಆ ಕಳ್ಳರನ್ನ ಹೊಗಳಿದ್ರೆ ಸಾಕು, ನನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ರೀ. ಈ ಚಾಲೆಂಜಸ್ ತಗೊಳ್ಳೋಂಥ ನನ್ನ ಗರ್ದರ್ದು ಏನೂ ಬಂದಿಲ್ಲ ನನಗೆ. ಭ್ರಷ್ಟಾಚಾರಿಗಳು ಎಷ್ಟೋ ಜನ ಇದ್ದಾರೆ, ಅವ್ರನ್ನ ನಾನೇ ಸಸ್ಪೆಂಡ್ ಮಾಡಿಸಿದ್ದೀನಿ, ಅವ್ರ ಮಟ್ಟ ಹಾಕಿದ್ದೀನಿ ನಾನು. ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ನನಗೆ ದುಡ್ಡು ಸಿಗುತ್ತೆ ರೀ, ಓಕೆನಾ? ಇಷ್ಟು ಬಡ ಜನಗಳನ್ನ ಪ್ರಾಣ ಉಳಿಸೋವಂಥ ಒಳ್ಳೆ ಕೆಲಸ ನನಗಾಗ್ತಾ ಇದೆ. ಹೀಗೆ ಹೇಳಿ ನಾನು ಕಾರ್ಯಕ್ರಮ ಸ್ಟಾಪ್ ಮಾಡಬೇಕಾ? ನಾನು ಕಾರ್ಯಕ್ರಮ ನಿಲ್ಲಿಸ್ಬೇಕಾ? ನಾನು ಚಾನಲ್ ಬಂದ್ ಮಾಡ್ತೀರಾ? ನೀವು ಬಂದ್ ಮಾಡ್ತೀರಾ? ನೀವು ಈ ಚಾನಲ್ ಬಂದ್ ಮಾಡಿದ್ರೆ 10 ಚಾನಲ್ ಶುರು ಮಾಡ್ಕೋತೀನಿ ನಾನು. ಮಾಡ್ತಾ ಇರೋದು ಹಲ್ಕಾ ಕೆಲಸ, ದರೋಡೆ ಕೆಲಸಗಳು ನೀವು ಅಂತಂದರೆ ನಮಗೆ ಧಮಕಿ ಆಗ್ತೀರಾ. ಇವತ್ತು ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಸಿಗ್ತಿಲ್ಲ ಅಂತಂದ್ಬಿಟ್ಟು ನಮಗೆ ನೇರವಾಗಿ ಕಾಲ್ ಮಾಡ್ತೀರಾ. ಹಳ್ಳಿನಲ್ಲಿ ಹೋಗಿ ರೈಟ್ ನ್ಯೂಸ್ ಅವ್ರದ್ದು ಫೋನ್ ನಂಬರ್ ಇದೆ,
ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಳಿ. ನಿಮ್ಮ ಸಂಬಂಧಿಕರಿಗೆ ಕಾಲ್ ಮಾಡಿ, ಅಲ್ಲಿರೋ ಸ್ನೇಹಿತರು ಯಾವುದೋ ಊರಲ್ಲಿ ಇರ್ತಾರೆ ಅವ್ರಿಗೊಂದು ಕಾಲ್ ಮಾಡಿ, ಈ ನಂಬರಲ್ಲಿ ನೀವು ಕಾಲ್ ಮಾಡಿ, ನಿಮ್ಗೆ ಯಾವುದೋ ಒಂದು ಕಡೆ ಸಹಾಯಕ್ಕೆ ಬರ್ಬೋದು ಅಂತ. ಹಾಗೆ ನೀವು ಕಾಲ್ ಮಾಡೋಕ್ಕೆ ಮುಂಚೆ ಯಾವ ತಾಲೂಕು, ಯಾವ ಹಳ್ಳಿ, ಅಲ್ಲಿ ಯಾರು ಶಾಸಕರು ಇದ್ದಾರೆ, ಸೊ ಯಾರು ತಹಶೀಲ್ದಾರ್ ಆಫೀಸರ್ ಇದ್ದಾರೆ, ಯಾರು DC ಇದ್ದಾರೆ, ಅವ್ರದ್ದು ನಂಬರು ಕೂಡ ಸ್ವಲ್ಪ ನನಗೆ ಕೊಡಿ. ಅಲ್ಲ, ನಾವು ಕಲೆಕ್ಟ್ ಮಾಡ್ಕೋತೀವಿ, ಆದರೂ ಕೂಡ ನಿಮ್ಗೆ ಆ ಗಮನದಲ್ಲಿದೆ, ಅದು ಕೂಡ ನಿಮ್ಗೆ ಗೊತ್ತಾಗಲಿ ಅಂತ